ಇನ್ನು ಈ ನಂಬಿಕೆ ಏನಪ್ಪ ಅಂದರೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಅಂದರೆ ವಧುವರ ಇಬ್ಬರ ಮೇಲೂ ಕೂಡ ಕೆಟ್ಟ ದೃಷ್ಟಿ ಬೀಳಬಾರ್ದು, ಯಾವುದೇ ಕೆಟ್ಟ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತಕ್ಕಂತಹ ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ, ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳನ್ನು ಪರಿಚಯ ಮಾಡಿಕೊಳ್ತಕ್ಕಂಥ ಪ್ರಯತ್ನ. ಇವತ್ತು ಮತ್ತೊಂದು ಸಸ್ಯ ಅರಿಶಿನ. ಇದು ಪ್ರಮುಖವಾಗಿ ದೈವಿ ಕಾರ್ಯ ಸೇರಿದಂತೆ ಅಡುಗೆಯಲ್ಲಿ ಹಾಗೆ ಇನ್ನೂ ಅನೇಕ ಥರದಲ್ಲಿ ಇದು ಇಂದಿಗೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹಾಗಾದರೆ ಇದರಲ್ಲಿ ಏನೆಲ್ಲ ಔಷಧೀಯ ಗುಣ ಇದೆ, ಇದರ ಮಹತ್ವವೇನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮಲೆನಾಡಿನಲ್ಲಿ ಈ ಒಂದು ಸಸ್ಯಕ್ಕೆ ತನ್ನದೇ ಆದಂತಹ ಮಹತ್ವ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಮಲೆನಾಡಿನ ಪ್ರದೇಶದಲ್ಲಿ ಸಾಕಷ್ಟು ಇಂತಹ ಒಂದು ಸಸ್ಯವು ಬಳಕೆಯಲ್ಲಿರುವುದರ ಜೊತೆಗೆ ಭಾರತೀಯ ಉಪಖಂಡದಲ್ಲಿ ಇದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥವರು ಇಲ್ಲ. ಯಾಕಂದರೆ ಕ್ಲೋಕೋಮಾ ಅಂತಕ್ಕಂತಹ ವೈಜ್ಞಾನಿಕ ಹೆಸರನ್ನು ಹೊಂದಿರತಕ್ಕಂತಹ ಈ ಸಸ್ಯ ತನ್ನದೇ ಆದಂತಹ ಹೊಸ ಚರಿತ್ರೆಯನ್ನು ಸೃಷ್ಟಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಜಿಂಜಿಬರೇಸಿ ಅನ್ನುವ ಕುಟುಂಬಕ್ಕೆ ಸೇರಿದ ಈ ಸಸ್ಯ ಕೇವಲ ಒಂದು ಸಾಂಬಾರ ಪದಾರ್ಥವಲ್ಲ, ಇದು ವೈಜ್ಞಾನಿಕವಾದ ಅಂಶಗಳನ್ನು ಒಳಗೊಂಡ ಒಂದು ಸಸ್ಯ ಪರಂಪರೆ. ಮಾನವನ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಂಯುಕ್ತ ಒಂದು ಭಂಡಾರ ಅಂತಲೇ ಇದನ್ನು ನಾವು ಗುರುತಿಸ್ತೇವೆ. ಇನ್ನು ಕಳೆದ 4000 ವರ್ಷಗಳಿಂದಲೂ ಕೂಡ ಇದನ್ನು ನೈಸರ್ಗಿಕ ಬಣ್ಣವಾಗಿ ಅಷ್ಟೇ ಅಲ್ಲದೆ ಆಹಾರ ಪದಾರ್ಥದಲ್ಲಿ ಹಾಗೂ ಔಷಧೀಯ ಒಂದು ಅಂಶವಾಗಿ ಬಳಸ್ತಕ್ಕಂತಹ ಇತಿಹಾಸ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. 2004ರಲ್ಲಿ ಹಾಗೂ 2014ರಲ್ಲಿ ನಡೆದಂತಹ ಕೆಲವು ವರದಿಗಳು ಈ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತವೆ. ಆ ವರದಿಯ ಪ್ರಕಾರ ಈ ಒಂದು ಸಸ್ಯ ಆಹಾರ ಪದಾರ್ಥದಲ್ಲಿ ತನ್ನದೇ ಆದ ವೈಜ್ಞಾನಿಕ ಅಂಶಗಳನ್ನು ಒಳಗೊಂಡು ಹೊಸ ಹೊಸ ತತ್ವಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗುತ್ತದೆ. ವಿಶೇಷವಾಗಿ ಇದು ಮಲೆನಾಡಿನ ಮನೆಯ ಅಂಗಳದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತಹ ಒಂದು ಸಸ್ಯವಾಗಿದೆ. ರೈಜೋನಿನಾ ಅಂತಕ್ಕಂತಹ ಅಂಶದ ಆಧಾರದ ಮೇಲೆ ಭೂಮಿಯ ಎಲ್ಲ ಭಾಗದಲ್ಲಿಯೂ ಕೂಡ ಇದು ಬೆಳೆಯೋದಕ್ಕೆ ಕಾರಣವಾಗುತ್ತೆ. ಅಂದರೆ ಭೂಮಿಯ ಒಳಭಾಗದಲ್ಲಿ ಇದು ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಸಾಂಪ್ರದಾಯಿಕವಾಗಿ ಇದನ್ನು ಭಾರತೀಯ ಕೇಸರಿ ಅನ್ನುವಂತಹ ಅಂಶದಿಂದ ಗುರುತಿಸಲಾಗುತ್ತೆ. ಅಂದರೆ ಸಾಂಪ್ರದಾಯದ ಪ್ರಕಾರ ನಾವು ಗಮನಿಸಿದಾಗ ಇದನ್ನು
ಭಾರತೀಯ ಕೇಸರಿ ಎನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಇನ್ನು ಇದನ್ನು ಭಾರತೀಯ ಕೇಸರಿ ಅಂತ ಕರೆಯೋದಕ್ಕೆ ಏನು ಕಾರಣ ಅಂತ ಗಮನಿಸಿದಾಗ ಪ್ರಮುಖವಾಗಿ ತಿಳಿದು ಬರ್ತಕ್ಕಂಥದ್ದು ಇದು ಕೊಂಚ ಮಟ್ಟಿಗೆ ಕೇಸರಿಯನ್ನು ಹೋಲ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಕೈಗೆಟುಕುವ ದರದಲ್ಲಿ ಇದು ದೊರಕೋದ್ರಿಂದ ಇದನ್ನು ಭಾರತೀಯ ಕೇಸರಿ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಇನ್ನು ಈ ಅರಿಶಿನ ಅಂತಕ್ಕಂಥದ್ದೇನಿದೆ ಇದು ಬಹುವಾರ್ಷಿಕ ಬೆಳೆಯಾಗಿದೆ. ಇದನ್ನು ವಾರ್ಷಿಕ ಬೆಳೆಯಾಗಿ ಪ್ರಮುಖವಾಗಿ ಬೆಳೆಸಲಾಗುತ್ತೆ. ಇನ್ನು ಇದರ ಸಸ್ಯಶಾಸ್ತ್ರೀಯ ಗುಣವೂ ಕೂಡ ಉಷ್ಣವಲಯಕ್ಕೆ ಹೊಂದಿಕೊಳ್ತಕ್ಕಂತಹ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲ ಭಾಗದಲ್ಲಿಯೂ ಕೂಡ ಬೆಳೀತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈ ಸಸ್ಯವು 1.5 ಅಡಿ ಎತ್ತರಕ್ಕೆ ಬೆಳೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದು ರೈಜೋನ್ಗಳ ಮೂಲಕ ಪ್ರಸರಣ ಆಗುತ್ತೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದೇನು ಅಂದರೆ ಇದು ಬೀಜಗಳನ್ನು ಉತ್ಪತ್ತಿ ಮಾಡಲ್ಲ. ಅದರಿಂದ ಇಲ್ಲಿ ರೈಜೋನ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನು ಈ ಸಸ್ಯವು ವೈಜ್ಞಾನಿಕವಾಗಿ ಕ್ರೋಡೋವ್ರೋಜೋಸ್ ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಿದ್ದು ಇದು 63-600 ಅಂತ ಪ್ರಮಾಣದಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದರಿಂದ ಈ ಕ್ರೋಜೋ ಅಂಶಗಳು ಒಳಗೊಂಡಿರೋದ್ರಿಂದ ಪ್ರಕೃತಿಯಲ್ಲಿ ಫಲವತ್ತಾದ ಬೀಜಗಳನ್ನು ನೆಡೋದಕ್ಕೆ ಇದರಿಂದ ಸಾಧ್ಯ ಆಗಲ್ಲ. ಯಾಕಂದರೆ ಇದು ಆಗಲೇ ಹೇಳಿದಾಗೆ ರೈಜೋನ್ಗಳ ಮೂಲಕ ಇದು ಬೆಳವಣಿಗೆ ಹೊಂದಬೇಕಾಗುತ್ತೆ. ಇನ್ನು ಇದರ ಎಲೆ ಏನಿದೆ ಸಸ್ಯದ ಎರಡೂ ಕಾಂಡದ ಭಾಗದಲ್ಲಿ ಎರಡೂ ಕಡೆಗಳಲ್ಲಿ ಜೋಡಿಸಿದ ರೀತಿಯಲ್ಲಿ ಇರ್ತದೆ. ಇದು ಪ್ರಮುಖವಾಗಿ ಅರಿಶಿನ ಹಾಗೂ ಹಸಿರು ಬಣ್ಣದಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಎಲೆಯ ಮೇಲ್ಭಾಗ ತೆಳುವಾಗಿದ್ದು ಹಾಗೆ ಸ್ಪೈ ಆಕಾರದ ಗೊಂಚಲು ಹೂಗಳನ್ನು ಇದು ಒಳಗೊಂಡಿರುತ್ತೆ. ಅಂದರೆ ಎಲೆಯ ಮೇಲ್ಭಾಗ ನಯವಾಗಿರುತ್ತೆ. ಹಾಗೆ ಇದರ ಅಡಿಭಾಗ ಏನಿರುತ್ತೆ ಅದು ಒಂದು ರೀತಿಯ ಒರಟಾಗಿ ಅನ್ನೋಕ್ಕಿಂತ ಒಂದು ರೀತಿ ತಂಪಾದ ವಾತಾವರಣವನ್ನು ಕಲ್ಪಿಸುವ ರೀತಿಯಲ್ಲಿ ಅದು ಇರುತ್ತೆ. ಇನ್ನು ಇದರ ಎಲೆ ಅಂದರೆ ಇದರ ಹೂಗಳು ತಿಳಿ ನೀಲಿ ಬಣ್ಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಎಲೆಯ ಉದ್ದ 70ರಿಂದ 115 ಸೆಂಟಿಮೀಟರ್ನಷ್ಟು ಉದ್ದ ಇರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದರ ಬೆಳವಣಿಗೆಯ ಅವಧಿ 8ರಿಂದ 10 ತಿಂಗಳುಗಳು. ಇನ್ನು ವಿಶೇಷವಾಗಿ ಕರ್ನಾಟಕದಂತಹ ಪ್ರದೇಶಗಳು ಅರಿಶಿನ ಬೆಳೆಗೆ ತನ್ನದೇ ಆದಂತಹ ಹವಾಮಾನವನ್ನು ಒಳಗೊಂಡಿದೆ. ಹಾಸನದ ಸಕಲೇಶಪುರದಂತಹ ಪ್ರದೇಶಗಳು ಈ ಔಷಧಿಯನ್ನು ಬೆಳೆಯೋದಕ್ಕೆ ಅಂದರೆ ಔಷಧೀಯ ಸಸ್ಯವನ್ನು ಬೆಳೆಯುವುದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಇತ್ತೀಚಿನ ಸಂಶೋಧನೆಯ ಪ್ರಕಾರ ಹೇಳೋದಾದರೆ ಈ ತಳಿಗಳ ಬದಲಾವಣೆಗಳು ಪ್ರಮುಖವಾಗಿ ಬೆಳವಣಿಗೆಗೆ ಸಹಾಯಕವಾಗುವುದರ ಜೊತೆಗೆ ಆರ್ಥಿಕವಾಗಿ ರೈತರಿಗೆ ತುಂಬ ಸಹಾಯಕವಾಗ್ತಿರ್ತಕ್ಕಂಥ ಪರಿಸ್ಥಿತಿಯನ್ನು ಇತ್ತೀಚಿನ ವರದಿಗಳು ನಮಗೆ ತಿಳಿಯಪಡಿಸುತ್ತವೆ. ಅದರಲ್ಲಿ IAS ಪ್ರತಿಭಾ ಅಂತಕ್ಕಂತಹ ತಳಿ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ತಳಿಗಳು ಬದಲಾದಂತೆ ಗಿಡದ ಬೆಳವಣಿಗೆ ಹಾಗೆ ಗಿಡದ ಎತ್ತರ ಬದಲಾಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ ಇಲ್ಲಿ ಹಸಿ ಅರಿಶಿನೂ ಕೂಡ ಬಳಸ್ತಾರೆ, ಹಾಗೆ ಒಣ ಅರಿಶಿನ ಕೂಡ ಬಳಸ್ತಾರೆ. ಒಣ ಅರಿಶಿನದ ತಳಿ ಬದಲಾಗುತ್ತೆ,
ಅದರಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಅಂದರೆ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ಇಳುವರಿ ಬಂದ ಮೇಲೆ ಅದನ್ನು ಒಣಗಿಸಿ ಅಂತಿಮವಾಗಿ ಅದನ್ನು ಮಾರಾಟ ಮಾಡ್ತಾರೆ. ಅಂದರೆ ಇಲ್ಲಿ ಕಲಬೆರಕೆ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಖಚಿತಪಡಿಸ್ಕೊಳ್ಳೋದು ಕೂಡ ಬಹಳ ಸೂಕ್ತ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಲಬೆರಕೆ ಮಾಡದೇ ರೀತಿಯಲ್ಲಿ ಬಳಸೋದು ಕೂಡ ಬಹಳ ಸೂಕ್ತ. ಇನ್ನು ಇದನ್ನು ಕೇವಲ ತೋಟಗಳಲ್ಲಿ ಮಾತ್ರವಲ್ಲದೆ ಮನೆಯಂಗಳದಲ್ಲಿಯೂ ಕೂಡ ಬೆಳಿಬೋದು. ಮನೆಯಂಗಳದಲ್ಲಿ ಬೆಳೀತಕ್ಕಂಥವ್ರು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಯಾವುದೇ ಕುಂಡದಲ್ಲಿ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಸೂಕ್ತ. ಹಾಗೆ ಸಾವಯವ ಪದ್ಧತಿಯ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು ಇದರ ಉತ್ತಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಇನ್ನು ಮಣ್ಣಿನ pH ಮಟ್ಟವು 5.5ರಿಂದ 6.5ರಷ್ಟು ಇರುವಂತೆ ನೋಡ್ಕೋಬೇಕು. ಇನ್ನು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ಬೇಗವಾಗಿ ಮೊಳಕೆ ಹೊಡಿಬೇಕು ಅಂದರೆ 24 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಅದನ್ನು ನಡೋದ್ರಿಂದ ಇದು ಹೆಚ್ಚು ಬೇಗ ಮೊಳಕೆ ಹೊಡೆಯೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಪ್ರಮುಖವಾಗಿ ಇದು 25ರಿಂದ 35 ಸೆಲ್ಸಿಯಸ್ ಪ್ರಮಾಣದ ಉಷ್ಣಾಂಶದಲ್ಲಿಯೂ ಕೂಡ ಬೆಳೆಯುತ್ತದೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಇದು ಬೆಳವಣಿಗೆಯ ಪ್ರಾರಂಭದಲ್ಲಿಯೇ ಹೆಚ್ಚು ಸೂರ್ಯನ ಬೆಳಕನ್ನು ಇಷ್ಟಪಡುತ್ತದೆ. ಅಂದರೆ ಇದು ಪರೋಕ್ಷವಾಗಿರುವಂತೆ ನೋಡಿಕೊಳ್ಳುವುದು ಬಹಳ ಸೂಕ್ತ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ಹೆಚ್ಚು ನೀರು ನಿಲ್ಲದಾಗೆ ನೋಡ್ಕೋಬೇಕು. ಹಾಗೆ ತೇವಾಂಶ ಕಡಿಮೆ ಆಗದಾಗೆ ಕೂಡ ನೋಡ್ಕೋಬೇಕು. ಒಂದು ವೇಳೆ ನೀರು ನಿಂತರೆ ರೈಜನ್ಗಳು ಏನಿರ್ತವೆ ಅವು ರೋಗಕ್ಕೆ ತುತ್ತಾಗುವಂತಹ ಲಕ್ಷಣಗಳು ಕಂಡುಬರುತ್ತವೆ. ಹಾಗೆ ಹೆಚ್ಚು ಬಿಸಿಲು ಬೀಳದಂತೆಯೂ ಕೂಡ ಸಂರಕ್ಷಣೆ ಮಾಡೋದು ಸೂಕ್ತ. ಒಂದು ವೇಳೆ ಬಿಸಿಲು ಹೆಚ್ಚಾದರೆ ಎಲೆಯ ತುದಿಗಳು ಸುಡುವಂತಹ ಸಾಧ್ಯತೆ ಇರ್ತವೆ. ಇನ್ನು ಇದಕ್ಕೆ ರೈಜೋನ್ ರೋಗ ಹಾಗೆ ಶಿಲೀಂಧ್ರಗಳಿಂದ ಕೆಲವು ರೋಗಗಳು ಬರ್ತವೆ. ಆ ರೋಗಗಳು ಬರದಂತೆ ತಡೆಗಟ್ಟೋದು ಕೂಡ ಬಹಳ ಸೂಕ್ತ ಆಗುತ್ತೆ. ಇದು ಹೆಚ್ಚು ಗಟ್ಟಿಯಾದಂತಹ ಸಸ್ಯವಾಗಿರೋದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇದಕ್ಕೆ ಕಾಂಡ ಕೊರಕ ಅಂತಕ್ಕಂತಹ ಕೀಟ ಕೂಡ ಬರುತ್ತೆ. ಆ ಕೀಟ ಬರದಂತೆ ತಡೆಗಟ್ಟಬೇಕು. ಆ ಕೀಟ ಒಂದು ವೇಳೆ ಬಂತು ಅಂತಾದರೆ ಅದರ ಕಾಂಡದ ಒಂದು ಅಂಶವನ್ನು ಕತ್ತರಿಸಿ ಹಾಕೋದ್ರ ಮೂಲಕ ಅದರಲ್ಲಿರ್ತಕ್ಕಂತಹ ಲಾಳರಸವನ್ನು ಹೊರತೆಗೆಯಬೇಕಾಗತ್ತೆ. ಅಷ್ಟೇ ಅಲ್ಲದೆ 15 ದಿನಗಳಿಗೊಮ್ಮೆ ಬೇವಿನ ಎಣ್ಣೆಗಳನ್ನು ಸಿಂಪಡಿಸೋದರ ಮೂಲಕ ಇವುಗಳಿಂದ ರಕ್ಷಣೆ ನೀಡೋದಕ್ಕೆ ಸಾಧ್ಯ ಇದೆ. ಇನ್ನು ಇದರ ಕೊಯ್ಲು ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಬಹಳ ಮುಖ್ಯ ಆಗುತ್ತೆ. ಮಾರುಕಟ್ಟೆಗೆ ಸಿದ್ಧ ಮಾಡ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ದೀರ್ಘಕಾಲ ಬಳಸೋದಕ್ಕೆ ಸಿದ್ಧ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇಲ್ಲಿ ಕೊಯ್ಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣಿನ ಬೇರಿನಿಂದ ಅದನ್ನು ಬೇರ್ಪಡಿಸಿ ಅದನ್ನು ಚೆನ್ನಾಗಿ ತೊಳಿತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಕೆಲವು ಬಾರಿ ಸೆಗಣಿಯ ನೀರನ್ನು ಬಳಸಿ ತೊಳಿತಕ್ಕಂಥದ್ದು ಹಾಗೆ ನೀರನ್ನು ಬಳಸಿ ತೊಳಿತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇದನ್ನು ಹೆಚ್ಚು ಸೆಗಣಿಯ ನೀರಿನಿಂದ ಬೇಯಿಸಲಾಗುತ್ತೆ. ಅದರಿಂದ ಇದನ್ನು ಇತ್ತೀಚಿನ ವರದಿಗಳ ಪ್ರಕಾರ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಅಂತಕ್ಕಂಥ ಶಿಫಾರಸುಗಳನ್ನು ತಜ್ಞರು ಮಾಡ್ತಾರೆ. ಪ್ರಮುಖವಾಗಿ ಅರಿಶಿನವನ್ನು 45ರಿಂದ 60 ನಿಮಿಷಗಳ ಕಾಲ ಬೇಯಿಸಬೇಕು. ಬೇಯಿಸುವಾಗ ನೊರೆ ಬರುವುದನ್ನು ಗಮನಿಸಿಕೊಳ್ಳಬೇಕು. ಹಾಗೆ ಸುವಾಸನೆ ಬಂದಾಗ ಬೇಯಿಸುವುದನ್ನು ನಿಲ್ಲಿಸಬೇಕು. ಪ್ರಮುಖವಾಗಿ ಇದನ್ನು ಒಣಗಿಸ್ಬೇಕು ಅಂತಂದರೆ ಸುಮಾರು 15 ದಿನಗಳ ಕಾಲ ಇದನ್ನು ಒಣಗಿಸ್ಬೇಕಾಗತ್ತೆ. ಸುಮಾರು 60 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಪ್ರಮಾಣದ ಕಾಲದವರೆಗೂ ಇದನ್ನು ಬೇಯಿಸ್ಬೋದು. ಅದರಿಂದ ಇದರ ಒಂದು ಬಣ್ಣ ಹಾಗೇ ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ
ಗಮನಿಸ್ತೇವೆ. ಇನ್ನು ಇದನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸುವುದರ ಮೂಲಕ ಮಿಲ್ಗಳಲ್ಲಿ ಪುಡಿ ಮಾಡಲಾಗುತ್ತೆ. ಗಮನಿಸಿ, ಮನೆಗಳಲ್ಲಿ ಪುಡಿ ಮಾಡ್ತಕ್ಕಂಥವರು ಮಿಕ್ಸಿ ಜಾರ್ಗಳನ್ನು ಬಳಸ್ಬೋದು. ಆದರೆ ಮೋಟಾರ್ ಹೆಚ್ಚು ಬಿಸಿಯಾಗದಂತೆ ಎಚ್ಚರ ವಹಿಸೋದು ಕೂಡ ಬಹಳ ಸೂಕ್ತ. ಇದರಿಂದ ಗಂಭೀರವಾದ ಸವಾಲುಗಳು, ಕರೆಂಟ್ ಸಮಸ್ಯೆಗಳು ಹಾಗೂ ಪ್ರಾಣಕ್ಕೆ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಇನ್ನು ಔಷಧೀಯ ಗುಣಗಳನ್ನು ಗಮನಿಸೋದಾದರೆ ಪ್ರಮುಖವಾಗಿ ಇದರ ಅಂಶಗಳು ಜೀವಕೋಶವನ್ನು ಪ್ರವೇಶಿಸುವುದರ ಮೂಲಕ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಗಟ್ಟುತ್ತವೆ. ಹಾಗೆಯೇ ಉರಿಯೂತದಂತಹ ಸವಾಲುಗಳು ಉಂಟಾದಂತಹ ಸಂದರ್ಭದಲ್ಲಿ ಇವುಗಳ ಔಷಧೀಯ ಗುಣಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ NF-κB ಅಂತಕ್ಕಂತಹ ಪ್ರೋಟೀನನ್ನು ದೇಹದ ಒಳಗಡೆ ತಡೆಗಟ್ಟುವುದರ ಮೂಲಕ ಜೀವಕೋಶಕ್ಕೆ ಉಂಟಾಗ್ತಕ್ಕಂತಹ ಹಾನಿಯನ್ನು ತಡೆಯುತ್ತೆ. ಇನ್ನು ಇದರ ಆರೋಗ್ಯ ಪ್ರಯೋಜನಗಳನ್ನ ಗಮನಿಸಿದಾಗ ಕುರ್ಕುಮಿನ್ ಅಂತಕ್ಕಂತಹ ಅಂಶ ಏನಿದೆ ಇದರಲ್ಲಿ, ಇದು ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಇತ್ತೀಚಿನ ಅಂದರೆ 2023 ವರದಿ ಕ್ಲಿನಿಕಲ್ ಪ್ರಯೋಗ. ಅಂದರೆ ಕ್ಲಿನಿಕಲ್ ಪ್ರಯೋಗಗಳು ನಡೀತಾ ಇರೋದನ್ನು ನೀವು ಈಗಾಗಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ಗಮನಿಸಿರ್ತೀರಿ. ಆ 2023 ಮತ್ತು 2024 ನಡೆದ ಎರಡೂ ವರದಿಗಳು ತಿಳಿಯಪಡಿಸಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುವುದಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯಕವಾಗಿದೆ. ಇನ್ನು ಮೆದುಳಿನಲ್ಲಿ ತಡೆಗೋಡೆ ಇರುತ್ತೆ. ಈ ತಡೆಗೋಡೆಯನ್ನು ದಾಟೋದ್ರ ಮೂಲಕ ಅಲ್ಝೈಮರ್ ಅಂತಕ್ಕಂತಹ ಕಾಯಿಲೆ ಏನಿದೆ ಅದನ್ನು ಕೂಡ ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಈ ಅರಿಶಿನ ಮಾಡುತ್ತೆ. ಇನ್ನು ಪ್ರಮುಖವಾಗಿ ಆಯುರ್ವೇದದಲ್ಲಿ ಇದನ್ನು ವಿಷವನ್ನು ತಡೆಗಟ್ಟೋದಕ್ಕೆ, ಅಂದರೆ ಯಕೃತ್ ಸಂಬಂಧಿತ ವಿಷ ಅನಿಲಗಳು ಏನಿರ್ತವೆ ಅವುಗಳನ್ನ ತಡೆಗಟ್ಟೋದಕ್ಕೆ, ಹಾಗೆ ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿಯೂ ಕೂಡ ಇದನ್ನು ಬಳಸಲಾಗುತ್ತೆ. ಇನ್ನು ಇದನ್ನು ಕುರ್ಕುಮಿನ್ ಅಂತಕ್ಕಂಥ ಅಂಶ ಹೆಚ್ಚು ಹೀರ್ಕೋಬೇಕು ಅಂದರೆ ಸಾಮಾನ್ಯವಾಗಿ ಭಾರತೀಯ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು ಒಣಮೆಣಸಿನೊಂದಿಗೆ ಈ ಅರಿಶಿನವನ್ನು ಬಳಸ್ತಕ್ಕಂಥದ್ದು. ಒಣಮೆಣಸಿನೊಂದಿಗೆ ಅರಿಶಿನವನ್ನು ಬಳಸಿದ್ರೆ ಸುಮಾರು 2000ದಷ್ಟು ಪ್ರಮಾಣದಲ್ಲಿ ಈ ಕುರ್ಕುಮಿನ್ ಅಂತಕ್ಕಂತಹ ಅಂಶವನ್ನು ಹೀರ್ಕೊಳ್ಳುತ್ತೆ ರಕ್ತದ ನಾಳಗಳು. ಇನ್ನು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಭಾರತದಾದ್ಯಂತ ಎಲ್ಲ ಮನೆಗಳಲ್ಲಿಯೂ ಕೂಡ ಇದು ಪೂಜನೀಯ ಸ್ಥಾನದಲ್ಲಿ ಗುರುತಿಸಲ್ಪಡುತ್ತೆ. ಇನ್ನು ವಿವಾಹದಲ್ಲಿ ಅರಶಿನ ಶಾಸ್ತ್ರ ಅಂತಕ್ಕಂಥದ್ದನ್ನು ನೀವು ಗಮನಿಸಿರ್ತೀರಿ. ಅದು ಬಹಳ ಪೂಜನೀಯ ಸ್ಥಾನವಾಗಿ ಗುರುತಿಸ್ಕೊಳ್ಳುತ್ತೆ. ಇನ್ನು ಅರಶಿನ ಶಾಸ್ತ್ರದಲ್ಲಿ ಪ್ರಮುಖವಾಗಿ ವಧು ವರ ಇಬ್ಬರನ್ನೂ ಕೂಡ ಅರಿಶಿಣದ ಲೇಪನದ ಮೂಲಕ ಶುದ್ಧಗೊಳಿಸಲಾಗುತ್ತೆ. ಇನ್ನು ಈ ನಂಬಿಕೆ ಏನಪ್ಪ ಅಂದರೆ ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಅಂದರೆ ವಧುವರ ಇಬ್ಬರ ಮೇಲೂ ಕೂಡ ಕೆಟ್ಟ ದೃಷ್ಟಿ ಬೀಳಬಾರ್ದು, ಯಾವುದೇ ಕೆಟ್ಟ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತಕ್ಕಂತಹ ನಂಬಿಕೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಅರಿಶಿನ ಕುಂಕುಮ ಯಾವುದೇ ಸುಮಂಗಲಿಯರು ಅಂದರೆ ಯಾವುದೇ ಹಬ್ಬದ ಸಂದರ್ಭಗಳಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾದಂಥ ಸಂದರ್ಭದಲ್ಲಿ ಅರಿಶಿನ ಕುಂಕುಮವನ್ನು ನೀಡೋದ್ರ ಮೂಲಕ ಇಬ್ಬರ ಮನೆಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂತಹ ಆರೈಕೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇದರ ಪ್ರಮುಖ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ದೇವರ ಮಂಗಳ ಕಾರ್ಯಗಳಿಗೂ ಕೂಡ ಅರಿಶಿನವನ್ನು ಬಳಸಲಾಗುತ್ತೆ. ಇನ್ನು ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ದೇವರ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಪವಿತ್ರ ಸ್ಥಾನಗಳು ಸ್ನಾನ ಅಂತಕ್ಕಂಥದ್ದೇದೆಯಲ್ಲ, ಅದು ದೇಹವನ್ನು ಶುಚಿಯಾಗಿಡೋದಕ್ಕೆ ಆ ಪವಿತ್ರವಾದ ನೀರಿಗೆ ಅರಿಶಿನವನ್ನು ಬೆರೆಸ್ತಕ್ಕಂಥ ಸನ್ನಿವೇಶವೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ.
ಇನ್ನು ಕೆಲವು ಔಷಧೀಯ ಗುಣಗಳನ್ನು ಗಮನಿಸೋದಾದರೆ ಅರಿಶಿನ ಹಾಲು, ಇದಕ್ಕೂ ಜೇನುತುಪ್ಪ, ಶುಂಠಿ, ಅರಿಶಿನ ಇವೆಲ್ಲವನ್ನ ಬಳಸಿಕೊಂಡು ತಯಾರು ಮಾಡ್ತಕ್ಕಂಥದ್ದು ಹಾಲಿನಲ್ಲಿ. ಇದು ಕೆಮ್ಮು ಮತ್ತು ಶೀತಕ್ಕೆ ರಾಮಬಾಣ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಇದಿಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಹಾಗೆ ರಾತ್ರಿಯಲ್ಲಿ ನಿದ್ರೆಗೂ ಕೂಡ ಸಹಾಯಕವಾಗುತ್ತೆ. ಇನ್ನು ಚರ್ಮದ ಕಾಯಿಲೆಗಳು ಅಂದರೆ ಮೊಡವೆಗಳಿರ್ಬೋದು, ಕಲೆಗಳಿರ್ಬೋದು, ಗಾಯಗಳಿರ್ಬೋದು, ಇವುಗಳನ್ನೆಲ್ಲ ತಡೆಗಟ್ಟೋದಕ್ಕೆ ಪ್ರಮುಖವಾಗಿ ಬೇಕಾಗ್ತಕ್ಕಂಥದ್ದಂದರೆ ಅದು ಅರಿಶಿಣದ ಲೇಪನ. ಅರಿಶಿಣದ ಲೇಪನದಿಂದ ಆಗಿರ್ತಕ್ಕಂತಹ ಗಾಯಗಳು ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ಸಹಜವಾಗಿ ಹೆಣ್ಣು ಮತ್ತು ಗಂಡಿನಲ್ಲಿ ಮೊಡವೆಗಳು ಸರ್ವೇ ಸಾಮಾನ್ಯ. ಆ ಮೊಡವೆಗಳನ್ನು ತಡೆಗಟ್ಟತಕ್ಕಂತಹ ಆಂಟಿಬಯೋಟಿಕ್ ಆಗಿಯೂ ಕೂಡ ಈ ಅರಿಶಿನ ಕಾರ್ಯನಿರ್ವಹಿಸುತ್ತೆ. ಇನ್ನು ಪ್ರಮುಖವಾಗಿ ಹಳ್ಳಿಯ ಮಹಿಳೆಯರು ಸ್ನಾನಕ್ಕೆ ಮೊದಲು ಅರಿಶಿನವನ್ನು ಹಚ್ಚಿಕೊಳ್ಳುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಇನ್ನು ಗಂಡು ಹೆಣ್ಣು ಮದುವೆಯಾದ ಮೇಲೆ ಮೊದಲ ರಾತ್ರಿಯ ಸನ್ನಿವೇಶದಲ್ಲಿಯೂ ಕೂಡ ಅರಿಶಿನ ಹಾಲನ್ನು ಬೆರೆಸಿ ಕುಡಿತಕ್ಕಂತಹ ಸಂಪ್ರದಾಯಗಳು ಕೂಡ ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಕೇಳುಗರೆ, ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ನಾವು ಇಲ್ಲಿ ಹೇಳಿರ್ತಕ್ಕಂತಹ ಔಷಧೀಯ ಗುಣಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ತಾವು ತಮ್ಮ ಕೌಟುಂಬಿಕ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಸೂಕ್ತವಾಗುತ್ತೆ. ಮಾಹಿತಿ ಖಜಾನೆಯು ಯಾವುದಕ್ಕೂ ಕೂಡ ಹೊಣೆಗಾರರಾಗಿರುವುದಿಲ್ಲ, ಇದನ್ನು ಗಮನಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಈ ಔಷಧೀಯ ಸಸ್ಯ ಏನಿದೆ ಇದು ಮನೆಯಂಗಳದಿಂದ ಜಾಗತಿಕ ಮಟ್ಟಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇದನ್ನು ಉಳಿಸ್ಬೇಕು ಅಂದರೆ ಮನೆಯಲ್ಲಿಯೂ ಕೂಡ ಇದನ್ನು ಬೆಳೆಸಬೇಕು. ಹಾಗೆ ಹೊಸ ಹೊಸ ಪೀಳಿಗೆಗಳಿಗೆ ಇವುಗಳ ಬಗ್ಗೆ ಅರಿವು ಮೂಡಿಸಬೇಕು. ಹಾಗೆ ಹೊಸ ಹೊಸ ತಳಿಗಳನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಅವುಗಳ ಬೆಳವಣಿಗೆಗೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಹಾಗೆ ಜಗತ್ತಿನಾದ್ಯಂತ ಬೇಡಿಕೆಯಲ್ಲಿರ್ತಕ್ಕಂತಹ ಈ ಸಸ್ಯ ನಿರಂತರವಾದ ಔಷಧೀಯ ಗುಣವನ್ನು ಒಳಗೊಂಡು ಮಸಾಲ ಪದಾರ್ಥವಾಗಿಯೂ ಕೂಡ ಜಗತ್ತಿನಾದ್ಯಂತ ತನ್ನ ಭಾವನಾತ್ಮಕ ಕ್ಷಣವನ್ನು ಹೆಚ್ಚಿಸಿಕೊಂಡಿದೆ. ಕೇಳುಗರೆ, ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿದಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ, ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.